ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಬಟ್ಟಣ್ಣನ ಜೊತೆ ಮಾತುಕತೆ ಮುಂದುವರಿಸೋಣ. ಅಡುಗೆ ದಂಧೆಗೆ ಶುರು ಮಾಡಿದ್ಮೇಲೆ ನಾನು ಸ್ವಲ್ಪ ತಲೆ ಎತ್ತು ನಿಂತ್ಕೊಂಡೆ. ಬದುಕಲು ಒಂದು ದಾರಿ ಆಯ್ತು ನನಗೆ. ಅವಾಗೆಲ್ಲ 1000 ಜನರಿಗೆ ಒಂದು 10,000 ರೂಪಾಯಿ ನೋಡಿ ಮುಗ್ದೋಗ್ತೀನಿ. ಆಮೇಲೆ ಒಂದು ಸಾಧಾರಣ ಇಲ್ಲಿ ತನಕ ಎಷ್ಟು ಅಡುಗೆ ಮಾಡಿಕ್ಕೋ ನೀವು? ಒಟ್ಟಿಗೆ ರಾಶಿ ಗೊತ್ತು ಎಷ್ಟು ವರ್ಷ ಇರೋದೇ ಸಾಧ್ಯ ನನಗೆ. ಒಂದು 10,000 ಮೇಲೆ ಆಯ್ತಾ? 10,000 20,000 ಆಗೋದು. 20,000 ಮೇಲೆ ದಾಟಿದ್ದು. 20,000 ಮೇಲೆ ದಾಟಿದ್ದು. ಈಗ ಮದ್ವೆ ಸೀಸನ್, ಮುಂಜಿ ಮನೆ, ಮದ್ವೆ ಮನೆ. ಈಗಂತೂ ಗಂಧಕ್ಕೆ ತೆಗೋರ್ಗೆ ಮುಂಚಿನ ಕಾಲದಲ್ಲೆಲ್ಲ ಕರಿತಿರುತ್ತವ ಇಲ್ಲ ಎಲ್ಲ ಅಡುಗೆ ಮನೆಯವರೇ ಮಾಡ್ಕೊತಿದ್ರು. ಈಗ ಎಲ್ಲದಕ್ಕೂ ಭಟ್ರನ್ನೇ ಕರ್ಕೊಂಡು. ಆಮೇಲೆ ನೀವು ಮಾಡಿದ್ದು ಮೊದಲ ಮದ್ವೆ ಮನೆ ಯಾವ್ದು ನೆನ್ಪಿದ್ದ? ಹಂಗಲ್ಲ ನೆನ್ಪಿಲ್ಲ. ಅವಾಗ್ಲೆಲ್ಲ ಕರೆದ ತಕ್ಷಣ ಹೋಗ್ ಮಾಡೋದೇ ಹೋಗಿ ಮಾಡೋದೇ. ಈಗ ಮತ್ತೆ ಈಗ ಕಾಂಟ್ರಾಕ್ಟ್ ಶುರು ಆಯ್ತು. ಎಡೆ ಲೆಕ್ಕ, ಚಾ ತಿಂಡಿ ಅಡುಗೆ ಸಾಮಾನು ತಗೊಂಡು ಹೋಗಿ ನಾನೇ ಮಾಡಿ ಬಡಿಸ್ಕೊಡೋದು. ಹೌದು, ಎಡೆ ಲೆಕ್ಕ. ಈಗ ಮೊದಲೇ 100 ರೂಪಾಯಿಂದ ಶುರುವಾಯ್ತು, 200 ಹೊತ್ತು. ಈಗ ಸುಮಾರು 400ವರೆಗೆ ಹೋಯ್ತು. ಐಟಮ್ ಹೆಚ್ಚಾದಂಗೆ 400ವರೆಗೆ ಮಾಡಿದ್ದೆ ಒಂದ್ ಪ್ಲೇಟಿಗೆ. ಐಟಮ್ ರಾಶಿ ಆಗ್ಬಿಡ್ತದೆ. ಸ್ವೀಟು ಗೀಟು ಎಲ್ಲ ಬಂತು. ಎಲ್ಲದು ನಿಂಗೆ ಎಲ್ಲದು ಬಡಿಸೋದು. ಎಂಥದ್ದು ಮನೆಯೊಳದು ಎಂಥದ್ದು ಇಲ್ಲ. ಹೌದು ಸರಿ. ಎಷ್ಟು ಸಾವಿರ ಜನ ಅಂತ ಹೇಳ್ತಾವ. ಎಷ್ಟು ಸಾವಿರ ಜನ ಎಂತೆಂತ ಐಟಮ್ ಬೇಕು ಅಂತ ಅವರೇ ಹೇಳುತ್ತಾರೆ. ಐಟಮ್ ಎಲ್ಲ ಬರ್ಕೊಟ್ಬಿಡ್ತಾ. ಅದ್ರಂತೆ ನಾವು ಮಾಡ್ಕೊಟ್ರ. ಈಗ 1,000 ಜನ ಅಂದ್ರೆ ನಿಮ್ ಮನೇಲೆಲ್ಲ ತಯಾರಿ ಮಾಡ್ಕೊಂಡು ಹೋಗ್ತೀಯಾ? ಹೌದು, ಮನೇಲಿ ಕೆಲವು ತಯಾರಿ ಮಾಡ್ಕೊ. ತಿಂಡಿ ಸ್ವೀಟ್ ಎಲ್ಲ ಇದ್ದದ್ದ ಮನೇಲಿ ಮಾಡ್ಕೊಂಡು ಹೋಗ್ಬೋದು. ಲಾಡು ಸಾಟಿ ಬಾದಾಮ್ ಪುರಿ ಹಿಂಗಿದ್ದೆಲ್ಲ ಇದ್ರೆ ಮನೆಯಲ್ಲೇ ಮಾಡ್ಕೊಂಡು ಇಡೋದು. ಯಾವ್ಯಾವ್ದು ಐಟಮ್ ಮನೇಲಿ ಮಾಡ್ಕೊಂಡು ಹೋಗ್ತೆ? ಬಾದಾಮ್ ಪುರಿ, ಸಾಟಿ, ಚೂಡ ಕರೆ, ಗುಂಡಿ ಲಾಡು ಹಿಂಗಿದ್ದೆಲ್ಲ ಮನೇಲಿ ಮಾಡ್ತೀವಿ. ಮನೇಲೆ ಮಾಡ್ತಿದ್ದೆ. ಆರ್ಡರ್ ಸಿಕ್ಕಿ ಸಾಧಾರಣ ಎಷ್ಟ್ ದಿವಸಕ್ಕೆ ಶುರು ಮಾಡ್ಬಿಡ್ತೆ? ಈಗ ನಿಂಗೊಂದ್ ಕರಿಯ ಕೊಟ್ಟು ಅಪ್ಪ, ಈಗ 1 ತಿಂಗಳಿದ್ದು ಮುಂಚೆನೆ ಬುಕ್ ಮಾಡಕತ್ತು, ಇಲ್ಲ ಬೇರೆ ಯಾರು ಬುಕ್ ಮಾಡ್ಕೊಬಿಡ್ತಾ? ಅವಾಗ ನೀನ್ ಎಷ್ಟ್ ದಿವಸಕ್ಕೆ ಶುರು ಮಾಡ್ತೆ ಮನೇಲಿ? ಮನೇಲಿ ಒಂದು 2-3 ದಿನ ಇದ್ದಾಗ ಮಾಡ್ಕೊಂಡ್ರೆ. 3 ದಿವಸದ 2 ದಿವಸ ಇದ್ದಾಗ ಹಿಂಗೆ ಯಾವ್ದಾರು ಹಿಂಗೆ ಒಂದ್ ದೊಡ್ಡ ಆರ್ಡರ್ ಬಂದು ಇದ್ರ ಕ್ಯಾನ್ಸಲ್ ಆಗಿದ್ದಿದ್ದ ಇದ್ದು ಲಾಸ್ಟ್ ಅವ್ರಿಗೆ ಏನೋ ತೊಂದರೆ ಬಂದು ಆ ಲಾಡೆಲ್ಲ ಮತ್ತೊಂದು ಯಾವ್ದಾದ್ರು ಕಾರ್ಯಕ್ಕೆ ಖರ್ಚು ಮಾಡೋದು ಇದ್ದು. ಹಂಗ್ ಮಾಡಿ ಮೇಂಟೈನ್ ಮಾಡೋದಿದ್ದು. ಇಲ್ಲಾಂದ್ರೆ ಅಷ್ಟು ಲಾಸ್ ಆಗೋಗ್ತಲ್ಲ. ಅಷ್ಟು ಸಾಮಾನ್ ನೀವೇ ಹಾಕೊಂಡಿರ್ತೆ. ಅದು ಬೇರೆ ಕಡೆ ಹಾಕ್ತಿ, ಇಲ್ಲ ಬೇರೆ ಯಾರಿಗಾರು ಕಾರ್ಯಕ್ರಮ ಬೇಕಾದ್ರು ಕೊಟ್ಟದಿತ್ತು. ನಿಮ್ಮ ಅಡಿಗೆ ಭಟ್ರು ಬೇರೆ ಗ್ಯಾಂಗು ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಲ್ಲ, ಲಾಸ್ ಆಗುತ್ತಲ್ಲ. ಹಂಗೆ ಲಾಸ್ ಗೀಸ್ ಆಗಿದ್ದಿದ್ದ? ಲಾಸ್ ಆಗದಿದ್ದು, ಅದ್ರ ತೀರ ಲಾಸ್ ಅಲ್ಲೇ ಬಂದಿಲ್ಲ. ಅದು ಮೈ ಮೇಲೆ ಬರಲ್ಲ. ನಾನು ರಾಶಿ ಲಾಭಕ್ಕೂ ಹೋಗ್ತೇನೆ. ಈ ಎಡೆ ಲೆಕ್ಕ ಮಾಡೋದಲ್ವ, ಈಗ ಎಲ್ಲ ಅಡುಗೆ ಭಟ್ಟಕ್ಕೆ ನನ್ ಸ್ವಲ್ಪ ಕಡಿಮೆ. ಹೌದಾ? ಬಂದ ಮೇಲೆ ಕಡಿಮೆ. ಅವೆಲ್ಲ 400ರಲ್ಲಿ ಮಾಡೋದ, ನಾ 300ರಲ್ಲೇ ಮಾಡ್ಕೊಟ್ಟದ್ದು ಇದ್ದು. ನಂಗೆ ಅಲ್ಲಿಂದ ಅಲ್ಲಿಗೆ ಆಯ್ತು, ಕೈಯಿಂದೆಲ್ಲ ಹೋದಿಲ್ಲ. ಮತ್ತೆ ಈ ದಂತೆ ಶುರು ಮಾಡಿದ್ಮೇಲೆ ನಾ ಸ್ವಲ್ಪ ತಲೆ ಹತ್ಕೊಂಡೆ. ಇಲ್ಲಿವರೆ ನಾನು ಕಾಶಿ ಲಾಸ್ನಲ್ಲೇ ಬಿದ್ದಿದ್ದೆ. ಕುಟುಂಬ ದೊಡ್ಡದಾಗಿತ್ತು. 3 ಜನ ತಂಗಿ ಅಕ್ಕ, 4 ಜನ ತಮ್ಮದಿಕ್ಕ, ಒಟ್ಟು ಇದ್ದಿದ್ದ. ಹೌದು. ಈಗೊಂದು 10-12 ವರ್ಷ ಎಲ್ಲ ಬೇರೆ ಇದ್ವಿ. ತಂಗಿ ಅಕ್ಕ ಮದುವೆ ಮಾಡಿದೆ. ಅಪ್ಪ ಸಾಯ್ತಿದ್ರು, ಒಬ್ರದ್ದು ನಂದು ಅದೊಂದೇ ಲಗ್ನ ಆಗ್ತದೆ. ಮತ್ತೆ ಒಬ್ರದ್ದು ಲಗ್ನ ಗಿನ ಎಂತದ್ದು ಆಗಿತ್ತು. ಮಕ್ಕಳ ಲಗ್ನ ಗಿನ ಮಾಡಿ ಕುಟುಂಬದ ಜವಾಬ್ದಾರಿ ಬಿದ್ದ ಮೇಲಿಂದ ನೀನು ಅಡಿಗೆ ಮಾಡಕ್ ಶುರು ಮಾಡಿದೆ. ಮತ್ತೆ ಅಲ್ಲಿ ಗ್ಯಾಸಪ್ಪದ ಒಂದ್ಸಲ 3-4 ಎಕರೆ ಜಮೀನು ಮಾಡಿದ್ದೆ. ಹೌದು, ಅಲ್ಲಿ 2 ಜನ ಇದ್ದ ತಮ್ಮಂದಿರು 2 ಜನ ಅಲ್ಲಿ ಇದ್ದ. ಜವಾಬ್ದಾರಿಗೋಸ್ಕರ ನೀವು ಅಡಿಗೆ ದಾರಿ ಹಿಡಿದಿ ಒಂದು ಏನೋ ಒಂದು ಮಾಡಕತ್ತಲ್ಲಿ ಬದುಕಕ್ಕೆ. ಹೌದು, ಬದುಕಲು ಒಂದು ದಾರಿ ಆಯ್ತು ನನಗೆ. ದಾರಿ ಆಯ್ತು, ನಿಮ್ ಕೈ ಹಿಡಿದ್ದು ಅದ ಇದ್ದು. ಅಡುಗೆ ದಂಧೆಗೆ ಶುರು ಮಾಡಿದ್ಮೇಲೆ ನಾನು ಸ್ವಲ್ಪ ತಲೆ ಎತ್ತು ನಿಂತ್ಕೊಂಡೆ. ದುಡ್ಡು ಓಡಾಡ್ತು. ಮತ್ತೆ ಯಾಕೆಲ್ಲೋ ಈ ನಿಮ್ಮ ಮನೆಗಳಿಗೆ ಹೋದ್ರೆ ಇಂತಿಷ್ಟು ಕೊಟ್ಬಿಡು, ನಾ ಇಲ್ಲಿವರೆಗೂ ಯಾಕೆಲ್ಲೋ ಹೇಳಿದ್ಮೇಲೆ ಅವೇ ತಿಳಿದು ಕೊಡ್ತಾ, ಯೋಗಿ ಕೊಡ್ತಾ. ಈಗಂತೂ ಯೋಗಿ ಕೊಡ್ತಾ. ಮುಂಚಿನ ಕಾಲದಲ್ಲಿ ದುಡ್ಡು ಕಡಿಮೆ ಆಗಿತ್ತು. ಕಡೆ ಶುರುವಾಯ್ತು ದುಡ್ಡು. 50 ರೂಪಾಯಿಂದ ಶುರು. ಬಂಗಾರ ಮಕ್ಕಿ ಮೊದಲು ಪುಟ ಫಸ್ಟ್ 50 ರೂಪಾಯಿಂದ ಹೋಯ್ತು. ಯಾವ ವರ್ಷ ಇದು? ಅದು ಸಾಧಾರಣ ಇಸ್ವಿ ಹಂಬಲಿದೆ, 30 ವರ್ಷದಿಂದ. ಈಗ ಸಾಧಾರಣ 30 ವರ್ಷ ಮತ್ತೆ ಅಲ್ಲಿ ಮಾಡಿದ್ದೆ. ಈಗ ಒಂದು 10 ವರ್ಷ ಆಯ್ತು ಅಲ್ಲಿ ಕಡಿಮೆ ಆಗಿ. ಅವಾಗ ಯಾವಾಗ್ಲೂ ರೆಗ್ಯುಲರ್ ಸುಮಾರು ಇರ್ತಿತ್ತು ಅಲ್ಲಿ. 15 ದಿವಸ ಮಾಡಿದ ಅಡಿಗೆಗೆ ಒಂದ್ ದಿವಸಕ್ಕೆ 50 ರೂಪಾಯಿ ಕೊಟ್ಟಿದ್ವಾ? 15 ಮಾಡೋದಲ್ಲ, ಬಟ್ ಸಣ್ಣ ಪುಟ್ಟ ಕಾರ್ಯಕ್ರಮ ಆಗ್ತಿರ್ತಿತ್ತು. ಆಗ 50 ರೂಪಾಯಿ ಅಂದ್ರೆ ದೊಡ್ಡದು. ಖರ್ಚಿಗೂ ಹಂಗೆ ಇಲ್ಲಿಂದ 5 ರೂಪಾಯಿ ಇದ್ದಿತ್ತು ಚಾರ್ಜ್ ಅಷ್ಟೇ. ಹೌದು, 50 ರೂಪಾಯಿಗೆ ಆಗ ಸಾಮಾನು ಸುಮಾರು ಬಂದು ಹೋಗ್ತಿತ್ತು. ಸಾಮಾನು ದರ ಎಲ್ಲ ಇಷ್ಟಲ್ಲ. ಹೌದಾ? ಅವಾಗಿನ ಕಾಲದಲ್ಲಿ ಒಂದು ಮದುವೆ ಮಾಡಿಸ್ತಾ ಅಂತ ಇಟ್ಕೊಳ್ಳಿ. ಈಗ ಸುಧಾರಣ 40 ವರ್ಷದ ಹಿಂದೆ ಒಪ್ಪನ, ಅವಾಗ ಒಂದ್ ಮದ್ವೆ ಅಡುಗೆಗೆ 1,000 ಜನ ಲೆಕ್ಕ ಎಷ್ಟು ಖರ್ಚು ಬೀಳ್ತಿತ್ತು ಒಂದು ಮದುವೆ ಅಡುಗೆ? ಅವಾಗೆಲ್ಲ ಒಂದು 1000 ಜನರಿಗೆ ಒಂದು 10,000 ರೂಪಾಯಿ ನೋಡಿ ಮುಗ್ದು. 10,000 ರೂಪಾಯಿ ಒಳಗೆ. ಈಗ 1,000 ಜನಕ್ಕಾದ್ರೆ? ಈಗ 1,000 ಜನಕ್ಕಾದ್ರೆ
2 ಲಕ್ಷ 3 ಲಕ್ಷ ಬೇಕು. 3 ಲಕ್ಷ ಐಟಮು ಡಬ್ಬಲ್ ಐಟಮು ಡಬ್ಬಲ್. ಆಗ ಇಷ್ಟ ಐಟಮು ಮಾಡ್ತಿದ್ವಿ. ಮಾಡ್ತಿರ್ಲಿಲ್ಲ. ಅನ್ನ ಒಂದ್ ಜಾಸ್ತಿ ತಿಂತಿದ್ದ. ಹೌದು, ಅನ್ನ ಕೇಸರಿ. ಅನ್ನ ಕೇಸರಿ. ಎರಡು ಸರಿ ಹೊಡಿತಿದ್ದ ಹಾಕೊಂಡು. ಆಗಷ್ಟೇ. ಮತ್ತೆ ಅಡುಗೆ ತಗೊಂಡ್ರು ಅಡುಗೆ 150-200 ರೂಪಾಯಿ ಆಗಿತ್ತು ಪಗಾರು. ಅಡುಗೆ ಭಟ್ರಿಗೆ ಒಂದು 10 ಜನ ಇದ್ರು ಒಂದು 2000 ರೂಪಾಯಿನೊಳಗೆ ಅಡುಗೆ ಭಟ್ಟಕ್ಕೆ ಕೆಲಸ ಚಾರ್ಜ್ ಮುಗಿದೋಗ್ತಿತ್ತು. ಸಾಮಾನು ಹಂಗೆ, ಸಾಮಾನು ಇಷ್ಟೆಲ್ಲ ತುಟ್ಟಿ ಅಲ್ಲ, ಯಾವುದು ತರಕಾರಿ ಸಾಮಾನು ಯಾವುದು ತುಟ್ಟಿ ಅಲ್ಲ. ಹಂಗೆ ಒಂದು 10,000ದೊಳಗೆ ಅಡುಗೆ ಕೆಲಸ ಮುಗಿದೋಗ್ತಿತ್ತು. 10-12,000. ಬಡ್ಸೋದ್ರಿಂದ 12,000ಕ್ಕೆ ಬರೀ ಹಾಲು ಮೊಸರು ಸಾಕುತ್ತೀವಿ. ಹೌದಾ? ಅವಾಗ ಬಡ್ಸೋರಿಗೆಲ್ಲ ದುಡ್ಡು ಕೊಡ್ತಿದ್ರ? ಬಡ್ಸೋರಿಗೆಲ್ಲ ದುಡ್ಡು ಕೊಡು ಕೆಲಸ ಇದೆ. ಬಡ್ಸೋರಿಗೆ ಎಲ್ಲ ಕೈದವರೇ ಬಡಿಸ್ಬಿಡ್ತಿದ್ದ. ಈಗ ಎಷ್ಟು ನಡೀತಿದ್ದು ಬಡ್ಸೋಕೆ? ಬಡ್ಸೋರಿಗೆ ಒಂದು 700 ರೂಪಾಯಿ. 700 ರೂಪಾಯಿ ನಡೀತಿದ್ದ. ಓ, ಈಗ ಭಟ್ರಿಗೆ ಅಡುಗೆ ಭಟ್ರಿಗೆ 1,500ದಿಂದ 2,000. 2,000 ಮೇಲೆ ಆಯ್ತು. ಈ ದೊಡ್ಡ ಅಡುಗೆ 2,500. 2,500. ದೊಡ್ಡ ಮದುವೆಗೆಲ್ಲ 2,500 ನಡೀತಿತ್ತು. ಅಂದ್ರೆ ಎಲ್ಲರಿಗೂ ಅಲ್ಲ, ಒಂದು 4 ಜನ ಒಲೆ ಬದಿಗೆ ಕೆಲಸ ಮಾಡುವವರಿಗೆ 2,500. ಮೇನ್ ಈ ಕೊಚ್ಚಿ ಗಿಚ್ಚಿ ಹಿಂಗೆ ಮಾಡ್ಕೊಡುವ ಹೆಲ್ಪ್ ಮಾಡ್ಕೊಡೋರಿಗೆ 1,500. ಅವರಿಗೂ 1,500 ಸಿಕ್ತಿಲ್ಲ. ಅದು ಬಿಸಿ ಇರ್ತಾ. ಹೌದು, ಬಿಸಿ ಇರ್ತಾ. ಮುಂಚೆ ಹೇಳ್ಕೊಳಕ್ಕ. ಬರೀ ತರಕಾರಿ ಕೊಚ್ಚೋದು, ಕಾಯಿ ತುರಿಯೋದಲ್ಲ, ಬೀಸ್ಕೊಡ್ತಾ. ಅದು ಈಗ ಈ ಗ್ರೈಂಡರ್ ಎಲ್ಲ ಚಲೋ ಬಂದಲ್ಲಿ ಒಬ್ಬರೇ ಬೀಸೋದು ಸಾಕಾಗ. ಕಾಯಿ ಕರ್ಕೊಂಡು ಒಬ್ಬನೇ ಬೀಸ್ಕೊಡ್ತಾ. ಈ 1000 ಜನರಿಗೆಲ್ಲ ಒಬ್ಬನೇ ಬೀಸ್ಕೊಡ್ತಾ. ಅವ್ನಿಗೆ ನಮ್ಮ ಮನಸ್ಸೇ ಯೋಗ್ಯ ಪಗಾರ ಕೊಡೋದು. ಹೌದಾ? ನಮ್ಗೂ ತ್ರಾಸ ಆಗ್ತದೆ ಬೀಸಲೆ. ಹೌದು. ಈಗ ಉಪ್ಪು ಹುಳಿ ಖಾರ ಹೆಚ್ಚು ಕಮ್ಮಿ ಆದ್ರೆ ಅಡುಗೆ ಹಾಳಾಗೋಗ್ತು. ನಮ್ಮ ಅಡುಗೆ ಭಟ್ರ ತಲೆ ಮೇಲೆ ಗೊತ್ತು, ಮತ್ತಾರಿಗೂ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಅಡಿಗೆ ರುಚಿ ಆಗಲೆ ಅನ್ನಿ ಕೊಂಡ್ಬಿಡ್ತಾ. ನಿಮ್ ಪರಿಶ್ರಮ ಎಲ್ಲ ಮುಗ್ದೋಗಿರ್ತಲ್ಲಿಗೆ. ಒಂದು ಮತ್ತಲ್ಲಿ ಹೋಗ್ತು. ಒಂದಿದ್ರಲ್ಲಿ ಹೋಗ್ತದ. ನೀವು ಸಾಧಾರಣ ಯಾವ್ದೋ ಒಂದು ಅಡಿಗೆ ಮಾಡ್ಬೇಕಿದೆ, ಸುಮಾರು ಜನ ಇದ್ದಂತ ಇಟ್ಕೊಳ್ಳಿ. ಉಪ್ಪು ಗಿಪ್ಪು ಎಲ್ಲ ಹೆಚ್ಚಾದ್ರೆ ಹೆಂಗೆ ಅದನ್ನ ಮ್ಯಾನೇಜ್ ಮಾಡ್ತಿ? ಉಪ್ಪು ಹೆಚ್ಚಾದ್ರೆ ಅದಕ್ಕೆ ಬೇರೆ ಬೇರೆ ವಿಧಾನ ಇದ್ದು ತೆಗುದು. ಹೌದಾ? ಉಪ್ಪು ರಾಶಿ ಹೆಚ್ಚಾದ್ರೆ ಬಾಳೆದಂಡು ಕಡ್ದು ಹಾಕಿದ್ರೆ ಅದಕ್ಕೆ ಉಪ್ಪು ಇರ್ಬಿಡ್ತಾ. ಈಗ ನಾವು ನಾ ಮಾಡಿದ್ನಿಲ್ಲ. ಅಲ್ಲ, ನಿಮಗಾಗಲ್ಲೇ ನಾ ಕೇಳಿದ್ದೆ ಅಷ್ಟೇ ಹಾಕ್ಲಕ್ಕು. ಈಗ ನಾವೇ ಮನೇಲಿ 4 ಜನ ನೆಂಟ್ರು ಬಂದ ಮಾಡ್ತಿರ್ತೀಯ, ಗೊತ್ತಿಲ್ಲ ಉಪ್ಪು ಜಾಸ್ತಿ ಬಿದ್ದೋಗ್ತು ಎಂತ ಮಾಡೋಗ್ತಿಲ್ಲ. ಅವಾಗ ಎಂತ ಬಾಳೆದಿಂಡು ಸಿಪ್ಪೆ ಎಲ್ಲ ತೆಗೆದು ಮಾಡಿ ಹಾಕಿ ಜಪ್ಪ ಹಾಕಿದ್ರೆ ಉಪ್ಪು ಹಿರ್ಕತ್ತು ಕೇಳಿದ್ದೆ. ಆಲೂಗಡ್ಡೆ ತೆಗಿತು. ಆಮೇಲೆ ಗೋಧಿ ಹಿಟ್ಟಿನ ಮುದ್ದೆ ಮಾಡು ಹಾಕ್ತಾ. ನಮ್ ಕಡೆ ನಾ ಕೇಳಿದ್ದೆ, ನನ್ನ ಸರ್ವಿಸಲ್ಲಿ ಎಲ್ಲೂ ಮಾಡಿದ್ನಿಲ್ಲ. ಈಗ ಹೋಗ್ತಪ್ಪ ಕೆಲವೊಂದ್ಸಲ. ಈಗ ಹೆಚ್ಚು ಕಮ್ಮಿ ಬಿದ್ದು, ಈಗ ಮನುಷ್ಯ ಮಾಡ್ಬೇಕಿದ್ರೆ ಹೆಚ್ಚು ಕಮ್ಮಿ ಆಪದ ಸಹಜ. ನನಗೆ ಅಷ್ಟೆಲ್ಲ ತಪಾವತಿ ಎಲ್ಲೂ ಆಗಲೇ ದೇವದಯದಿಂದ ಅದೊಂದು ಇದು ಅದು ರಾಶಿ ಕಡಿಮೆ. ನಿಮ್ ಸೂಪರ್ ಹಿಟ್ ಅಡಿಗೆ ಯಾವ್ದು? ಎಲ್ಲ ಜನ ಇಷ್ಟಪಡೋ ಅಡಿಗೆ ಅದು ನಿಮ್ ಕೈಲಿ? ಸಾಂಬಾರ ಕೇಸರಿ. ನೀವು ಕೇಸರಿ ಮಾಡಕ್ ಸ್ಪೆಷಲಿಸ್ಟ್ ಅಲ್ಲ? ಸಣ್ಣಕ್ಕಿ. ಸಣ್ಣಕ್ಕಿ ಕೇಸರಿ ಮಾಡೋದು ಹೆಂಗೆ ಹೇಳಿ? ಕೇಸರಿ ಒಂದು 25 ಜನಕ್ಕೆ ಒಂದು 2 ಸಿದ್ದಕ್ಕೆ 2 ಸಿದ್ದಕ್ಕೆ ಅಂದ್ರೆ ಅರ್ಧ ಕೆಜಿ ಸಾಕು. ಸಣ್ಣಕ್ಕಿ 1 ಕೆಜಿ ಸಕ್ಕರೆ, ಅದಕ್ಕೆ 1 ಗ್ರಾಮ್ ಕೇಸರಿ 1 ಗ್ರಾಮ್ ಕಡೆ. ಆಮೇಲೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ, ಉಪ್ಪೊಂದು, ತುಪ್ಪ. ಎಷ್ಟು ತುಪ್ಪ? ಒಂದು ಅರ್ಧ ಕೆಜಿ ಬೇಕು. ಅರ್ಧ ಕೆಜಿ ಅಕ್ಕಿಗೆ 1.5 ಕೆಜಿ ಸಕ್ಕರೆ, ಅರ್ಧ ಕೆಜಿ ತುಪ್ಪ, 1 ಗ್ರಾಮ್ ಕೇಸರಿ. 1000 ಜನಕ್ಕಲ್ಲ. ಮೊದ್ಲಾದ್ರೆ 1 ಗ್ರಾಮ್ ಬೇಡ ಆಗಿತ್ತು. ಕೇಸರಿ ಅಷ್ಟು ಪರಿಮಳ ಬರ್ತಿದೆ, 1 ಗ್ರಾಮೇ ಹಾಕಿ ಪರಿಮಳ ಬರೋದಿಲ್ಲ. ಓಹೋ, ಮುಂಚೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒರಿಜಿನಲ್. ಎಲ್ಲ ಹಾಕಿ ಹೆಂಗ್ ಮಾಡೋದು? ಫಸ್ಟ್ ಅನ್ನ ಮಾಡ್ಕೊಳಕ್ಕ? ಫಸ್ಟ್ ಅನ್ನ ಮಾಡ್ಕೊಂಡು. ಈಗ ಅನ್ನ ಕುಕ್ಕರಲ್ಲಿ ಮಾಡೋದ ಅಥವಾ ಕುಕ್ಕರ್ ಮಾಡ್ರೆ ಬರ್ತಿಲ್ಲ. ಬಾಕ್ಸ್ ಅನ್ನನೇ ಮಾಡೋದು. ಬಾಕ್ಸ್ ಅನ್ನನೇ ಆ ತಿಳಿ ಇದ್ರೆ ಅದು ಅರ್ಲ ಹೋಗ್ತು ಕಡೆಗೆ, ನಾವು ಕಾಸವಲ್ಲಿವರೆಗೆ. ಅಲ್ಲ, ಈಗ ನಂಗ ಅನ್ನ ಮಾಡಿ ಬಸ್ಕೊಂಡು ತಿಳಿ ತೆಕ್ಕೊಳಕು. ಆಮೇಲೆ ಆ ಅನ್ನಕ್ಕೆ ಸಕ್ಕರೆ, ತುಪ್ಪ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಆಮೇಲೆ 1 ಚೂರು ಉಪ್ಪು ಎಲ್ಲ ಹಾಕೊಂಡು ಕಲಸ್ಕೊಂಡು ಇವಾಗ ಇಟ್ಟು ಕಾಸರಾತು. ಹೌದು, ಪಾಕ ಬಂದ್ ಕೂಡಲೇ ಅದಕ್ಕೆ ಕೇಸರಿ ಸ್ವಲ್ಪ ಗೊಡಗುಟ್ಲು ಹಂಕದ ಕೂಡಲೇ ಕೇಸರಿ ಹಾಕ್ಬಿಟ್ರೆ ಅದು ಹಾಲನ್ನು ನೆನೆಸ್ಕೊಂಡು ಹಾಕಲ್ಲ ಆಯ್ತು. ಅಥವಾ ಬಿಸಿನಲ್ಲಿ ನೆನೆಸಿದ್ರು ಏನು ತೊಂದರೆ ಇಲ್ಲ. ಅದು ಕಾಸಿ ಪಾಕ್ ಬಂದ್ ಕೂಡಲೇ ತುಪ್ಪ ಬಿಡ್ತು ಸೈಡಿಗೆಲ್ಲ ಬಿಡ್ತು. ಹಿಂಗ್ ಮಧ್ಯಾಹ್ನ ಹಿಂಗೆ ಸೊಟ್ಗ ಹಿಂಗ್ ತಕೊಂಡೋದ್ರೆ
ಮಧ್ಯೆ ಸೊಟ್ಟದ ಸಂತಿಗೆ ಹರಿತು ಆಗ ಇಳಿದ್ಬಿಟ್ಟು ಪಾಕ್ ಸರಿ ಹತ್ತೋಳ ಮಧ್ಯೆ ಹಿಂಗ್ ತಗೊಂಡು ಹೋಗ ಸೂಟ್ ಮಧ್ಯೆ ಹಿಂಗ್ ಒತ್ತಿದ್ರೆ ಆ ಸೊಟ್ಟದ ಬೆನ್ನಿಗೆ ತುಪ್ಪ ಹೋಗ್ತು ಆಗ ಇಳಿದ್ಬಿಟ್ರೆ ಸರಿ ಆಗ್ತು. ಸರಿ ಆಯ್ತು ಹೇಳಿ. ಪರ್ಫೆಕ್ಟ್ ಕೇಸರಿ ಆಗ್ತು. ಪರ್ಫೆಕ್ಟ್ ಕೇಸರಿ ಸಾಧಾರಣ ಎಷ್ಟೊತ್ತು ಬೇಕಾಗ್ತು ಮಾಡಕ್ಕೆ? ಅದ್ರ ಒಂದು ಈ ಕೊಳಗದ ಕೇಸರಿ ಮಾಡೋ ಅಂದ್ರೆ ಒಂದು ತಾಸೆ ಬೇಕು. ಒಂದ್ 25 ಜನಕ್ಕಂದ್ರೆ ಒಂದ್ ತಾಸೆ ಬೇಕಾ? ತಾಸೆ ಬೇಕು ಸುಮಾರು. ಅನ್ನ ಮಾಡ್ಕೊಂಡು ಕಾಸಿ ಒಂದ್ ತಾಸಿನ ಲೆಕ್ಕ ಆಗ್ತದೆ. ಒಂದ್ ತಾಸಿಗೆ ಮುಗೀತು. ಒಂದ್ ತಾಸೆ ಮುಗೀತು. ಹಿಂಗ ನಿಮ್ದು ಕೇಸರಿ ತುಂಬಾ ಫೇಮಸ್ ನಾ ಕೇಳಿದ್ನಲ್ಲ ಈ ಬದಿಗೆ. ಹೌದು. ಎಲ್ಲ ಈಗ ಮದುವೆ ಮನೆ 1000 ಜನಕ್ಕೆಲ್ಲ ಎಷ್ಟು ಗಂಟೆ ಬೇಕಾಗ್ತು ಮಾಡಲೆ? 1000 ಗಂಟೆ ಜನಕ್ಕೆಲ್ಲ ಒಂದು 3 ಗಂಟೆ. 3 ಗಂಟೆನೆ? 2 ತಾಸು 3 ತಾಸು ಬೇಕು ಅನ್ನ ಮಾಡ್ಕೊಳ್ಬೇಕು. 3 ತಾಸೇ ಬೇಕು. ಈಗ ಹಿಂದಿನ ದಿವಸನೇ ಹೋಗಿ ಫುಲ್ ತಯಾರಿ ಮಾಡ್ಕೊಂಡ್ಬಿಡ್ತೀರಾ? ಮಾಡ್ಕೊಂಡ್ಬಿಡ್ತಾ. ಬೆಳಿಗ್ಗೆ ಎದ್ದೋರು ಅನ್ನ ಮಾಡಿ. ಎಷ್ಟು ಗಂಟೆಯಿಂದ ಶುರು ಮಾಡ್ತೀವಿ ಅಡುಗೆ? ಅಡುಗೆ 4 ಗಂಟೆ 4:15 ಬೆಳಗ್ಗೆ ಮುಂಚೆನೆ ಶುರು ಮಾಡ್ಬಿಡ್ತು. ದೊಡ್ಡ ಮದುವೆ ಆದ್ರೆ ಈ ಸ್ವಲ್ಪ 500 200 300 ಜನ ಆದ್ರೆ 6 ಗಂಟೆಗೆ ಎದ್ದುತ್ತ. ಇಲ್ಲ 4 ಗಂಟೆ ಆದ್ರೆ ಹಿಂದಿನ ಕಾಲದಲ್ಲಿ ಕಟ್ಟಿಗೆ ಒಲೆಯಲ್ಲಿ ಮಾಡಕ್ಕಿತ್ತಲ್ಲ. ಕಟ್ಟಿಗೆ ಒಲೆ ಆಗ ಬಂಗಾರ ಮಕ್ಕಳು ಮಾಡಿದ್ರು ಅಷ್ಟು ಕಟ್ಟಿಗೆ ಒಲೆ. ಕಟ್ಟಿಗೆ ಒಲೆನೆ ಬೆಂಕಿ ನೋಡ್ಕೊಳಕ್ಕೂ ಕಟ್ಟಿಗೆ ಕೂಡಕ್ಕೂ ಒಂದ್ಸಲ ಜಾಸ್ತಿ ಆಗ್ತು ಒಂದ್ಸಲ ಕಮ್ಮಿ ಆಗ್ತು. ಅವಾಗೆಲ್ಲ ಎಂತ ಮಾಡ್ತಿದ್ದಿ? ಈಗ್ಲಾರ ಗ್ಯಾಸ್ ಇರ್ತು ಒಂದೇ ಹದದಲ್ಲಿ ಬೆಂದ್ಕೊಂಡಿರ್ತು. ಅವಾಗ ಒಂದ್ಸಲ ನಂದು ಹೋಗ್ತು ಒಂದ್ಸಲ ಬೆಂಕಿ ದೊಡ್ಡಂತ ಉದ್ರಿತು. ಮತ್ತೆ ಆ ಒಲೆ ಶಕೆ ಜೋರ್ ಬರ್ತಿತ್ತು. ಒಲೆ ಬದಿ ನಿಲ್ಲೋದು ಕಷ್ಟ ಆಗಿತ್ತು ಅವಾಗ. ಈಗ ಗ್ಯಾಸ್ ಒಲೆ ಅಡ್ಡಿಲ್ಲ. ಈ ಗ್ಯಾಸ್ ಒಲೆ ಅಡ್ಡಿಲ್ಲ ಆದ್ರೆ ಸ್ವಲ್ಪ ಹೀಟು ಅಂತ ಇದು ಘಾಟ್ ಹೊಡಿತು ಅಂಬೋದು. ಆ ಗ್ಯಾಸ್ ಇದು ಹೊಡಿತು ಸ್ವಲ್ಪ ನಮಗೂ. ಈ ನೀರೆಲ್ಲ ಮುಚ್ಚಿಕೊಂಡು ಕಾಸದ ನಾವು ಮುಚ್ಚಲು ತೆಗೋದಕ್ಕೂ ಆ ಉಗಿ ಬರ್ತದೆ. ಆ ಉಗಿ ನಮ್ಮ ಇದಕ್ಕೆ ಹೋದ್ರೆ ಹಾಳು ಅಂತ ಗ್ಯಾಸಿಂದು ಗಂಟ್ಲಿಗೆ ಹೋದ್ರೆ ಹಾಳೋದು. ಮುಚ್ಚಿ ನಾವು ಯಾವ್ದು ಕೂಡಲೇ ಬಸ್ಸಲ್ಲ ಹೋಗಿ ಬಂದು ಹೋಗ್ತು ಗೋಡ್ಕೊಡ್ತಾ ಇದ್ರೆ ಅದು ಶರೀರಕ್ಕೆ ಬಿಟ್ಟೆ ಎಂಬ. ಆದ್ರೆ ದೇವ್ರ ದಯದಿಂದ ನಿಮ್ಗೇನ ಆಗಲ್ಲ. ಕೈ ಇಡೋದು ಅಡಿಗೆ. ಕೈ ಇಡೋದು. ನಮಸ್ಕಾರ. ತಂಗಿ ದಿಕ್ಳು ಮದ್ವೆ ಮಾಡ್ದಿ, ಹೌದು, ಮಕ್ಕಳ ಮದ್ವೆ ಮಾಡ್ದಿ, ಮಗಳ ಮದ್ವೆ ಮಾಡ್ದಿ, ಎಲ್ಲ ಆಗಿ ಇಷ್ಟು ವರ್ಷದ ತನಕ ತಗೊಂಬಂತಲ್ಲ ನಿಮ್ಮನ್ನ. ಎಂತ ಮಾಡಕ್ಕೂ ಒಂದ್ ಧೈರ್ಯ ಅಲ್ದ ಅಡಿಗೆ. ಅಡಿಗೆ ಒಂದು ದುಡ್ಡು ಮಾತ್ರ ಮಾಡಿ ಇಡಿಸೋಲ್ಲ ಅದ್ರ ಜೀವನ ನಡೆಸಕತ್ತಲ್ಲಿ ನಡೆಸೋದು ತೊಂದ್ರೆ. ಯಾವ್ದಕ್ಕೂ ಹೆದರ್ದೆ. ಈ ಬೆಂಗಳೂರು ಬದಿಗೆ ಇದ್ದವರೆಲ್ಲ ಕೋಟಿಗಟ್ಟಲೆ ಮಾಡಿತ್ತು ದುಡ್ಡ. ಹೌದು. ಅಡಿಗೆ ಭಟ್ರೆಲ್ಲ ಮನೆ ಮೇಲೆ ಮನೆ ಕಟ್ಟಿದ್ದ. ಹೌದು, ಮನೆ ಮೇಲೆ ಮನೆ ಕಟ್ಟಿದ್ದ. ನಮ್ಮ ಹತ್ರ ಅದು ಮಾಡೋಲ್ಲ ಇಲ್ಲ. ಆದ್ರೆ ನಿಮ್ಮ ಕೈ ಹಿಡದ್ದಲ್ಲ. ಕೈ ದಂಡೆ. ಹಾಗಾಗಿ ಕೈಲಿ ಅಪ್ಪಲ್ಲಿ ಮಾಡ್ಬಿಡೋಳಿದ್ದು. ಹಂಗಾಗಿ ಹೌದಾ? ಕೈ ಹಿಡಿದ ದಂಧೆ ಸಂಬಂಧ ನಮ್ ದೇವ್ ಕೊಟ್ಟದ್ದು ಅದು. ಆದಷ್ಟು ದಿನ ನಡೆಸ ಹೇಳೋದೊಂದು ಮನಸ್ಸಿಲಿದ್ದು. ಆಮೇಲೆ ನಿಮಗದ್ ಮಾಡಿ ಮನ್ಸಿಗೆ ಒಂದ್ ಸಮಾಧಾನ ನೆಮ್ಮದಿ ಇರ್ತಲ್ಲ. ಈಗ ಸುಮ್ನೆ ಮನೇಲಿ ಕುತ್ಕೊಂಡ್ಬಿಟ್ರೆ ಈಗ ವಯಸ್ಸಾತು ಹೇಳಿ ಮೂಲ ಗುಂಪು ಮಾಡಿರೋ ಡೇಂಜರ್. ಕಾಲ್ ನೋವು ಜಾಸ್ತಿ ಆಗ್ತು, ಟೆನ್ಷನ್ ಜಾಸ್ತಿ ಆಗ್ತು, ಇದೆಲ್ಲ ಆಗ್ತು. ನಾವು ಅಡುಗೆಗೆ ಹೋದ್ರೆ ಎಂತದ್ದು ಇದೆ, ಎಂತದ್ದು ನೋವು ಗೊತ್ತಲ್ಲ, ಯಾವ್ದು ಕಾಣ್ತಿದೆ. ಈಗ ದೊಡ್ಡ ದೊಡ್ಡ ಅಡಿಗೆ ಮಾಡ್ಕೊಂಡ್ ಬಂದಾಗ ಸುಸ್ತಿಗಿಸ್ತಲ್ಲ ಆಗ್ತಿತ್ತ. ಆದ್ರೆ ಆರಾಮ್ ಮಾಡ್ಬೇಕು ಅಂತ ಸ್ವಲ್ಪ ಸುಸ್ತ ಆಗ್ತು ಅಷ್ಟೇ. ಒಂದ್ ಸ್ವಲ್ಪ ತರ ಮಾಡಿ ಇದಾಗ ಹೋಗ್ತು. ಮತ್ತೊಂದ್ ಮದ್ವೆ ಮನೆ ಹೊಂಡಕ್ ರೆಡಿ ಆಗಿ ಹೋಗ್ತಾರ. ಮತ್ತೆ ಸರಿಯಾಗಿ ಹೋಗ್ತು. ನಮಗೆಲ್ಲ 4 ದಿವಸದ ಕಾರ್ಯಕ್ರಮ ಅಂದ್ರೆ 5ನೇ ದಿವಸ ಸುಸ್ತು. ನಮ್ಗೆ ಹಂಗೆಲ್ಲ ಆಗ್ತದೆ. ಈಗ ಅಷ್ಟೇ ಹುರುಪ್ ಬಂದು ಹೋಗ್ತು ಅಷ್ಟೇ. ಮತ್ತೆ ಹುರುಪ್ ಮತ್ತೊಂದ್ ಮದ್ವೆ ಮನೆ ಹೊಡ್ಬೇಡ. ಕಂಟಿನ್ಯೂಸ್ ಆಗಿ ಇದ್ದಿದ್ದ ಯಾವ ತರ? ಒಂದು ತಿಂಗಳು ಕಂಟಿನ್ಯೂಸ್ ಆದಿದ್ದು. ಹೌದಾ? ಎಡಬಿಡದೆ ಮದುವೆ ಮುಂಜೆ ಹೇಳಿ ಒಂದು ದಿನ ಬಿಡಗದ್ದೆ. ಅವಾಗೆಲ್ಲ ಹೆಂಗ್ ಮಾಡ್ದಿ? ಏನೂ ತೊಂದ್ರೆ ಇಲ್ಲ. ಆಮೇಲೆ ನನ್ ಪ್ರಾಯವನ್ನು ಇದ್ದಿತ್ತು ಚಲೋ. ದೇಹ ಬೇಕಲ್ಲ, ಏನೂ ತೊಂದ್ರೆ ಇಲ್ಲ. ಈಗ ಮಧ್ಯಾಹ್ನ ಒಂದು ಅಡುಗೆ ಮದುವೆ ಊಟದ್ದು, ಆ ದೊಡ್ಡದ ಮನೆಯಿಂದ ಊಟದ ಮತ್ತೆ ಸಂಜೆಗೆ ಇಟ್ಕೊತಿದ್ದವು. ಸಂಜೆ ಮತ್ತೆ ಅಲ್ಲಿ ಹೋಗಿ ಅಡುಗೆ ಮಾಡೋ ಹಂಗ್ ಮಾಡೋದು ಇದ್ದು. ಹೌದಾ? ಹಂಗೆ ಒಂದ್ ತಿಂಗಳು ಅಲ್ಲಿ 1500 ಜನರಿಗೆ ಮತ್ತೆ ಮಾಡ ಒಟ್ಟು ಆ ತರಕಾರಿ ಕೊಚ್ಚುವನ್ನು ಮುಂದೆ ಕಳಿಸ್ಬಿಡೋದು. ಅವ್ರಿಗೆ ಮತ್ಲಿಕಂಡ್ ಪಂತಿಗೆ ಇಲ್ಲಿ ಊಟ ಹಾಕಿ ಅವ್ರು ಕಳಿಸ್ಬಿಡೋದು. ಅಲ್ಲೇ ತರಕಾರಿ ಕೊಚ್ಚಿ ಒಂದು ಒಲೆ ಮೇಲೆ ನೀರು ಇಟ್ಬಿಡಿ ಕಳಿಸೋದು. ಒಂದು ಒಲೆ ಮೇಲೆ ಇಟ್ಟು ತರಕಾರಿ ಕೊಚ್ಚಿದ್ದವು. ನಾವಿಲ್ಲಿ ಮುಗಿಸ್ಕೊಂಡೆ ಸಂಬಾರ ಹೊರದೆ ಮತ್ತೆ ತಯಾರಿ ಮಾಡೋದಿದ್ದು, ರಾಶಿ ಮಾಡೋದಿದ್ದು. ಹೌದಾ? ಅದ್ರ ಏನು 200-300 ಅಲ್ಲಲ್ಲ, 1500 ಅಂದ್ರೆ ಸಾಧಾರಣ. ಈಗ ಅಡುಗೆ ಭಟ್ಟಕ್ಕ ಇಷ್ಟೆಲ್ಲ ಜಾಸ್ತಿ ಆಗಿದೆ. ಆಗ ನಂಗೆ ಇಷ್ಟೆಲ್ಲ ಅಡುಗೆ ಭಟ್ಟಕ್ಕ ಇಲ್ಲ. ನಮಗೆ ಈ ಮುಗ್ವಾ ಗ್ರಾಮದಲ್ಲಿ 1-2 ಟೀಮ್ ಇದ್ದಿತ್ತು ಅಷ್ಟೇ. ಈ ಕರುವಾದಲ್ಲಿ ಒಂದು ಟೀಮ್ ಇದ್ದಿತ್ತು. ಇಲ್ಲಿ 2 ಟೀಮಲ್ಲಿ ಯಾರ್ಯಾರು ಇದ್ದಿದ್ದ ಗೊತ್ತಿದ್ದ? ನೆನಪಿದ್ದ? ನೆನಪಿಲ್ಲ. ಈಗ ನಿಮ್ ಜೊತೆ ಮಾಡಿದವ್ರು ಯಾರಿದ್ದ? ಜೊತೆ ಮಾಡಿದಾಗ ಈ ಕೊಂಡ್ಕೆರೆ ದೇವಸ್ಥಾನದಲ್ಲಿ ಇದ್ದಾನೆ, ಕೊಂಡ್ಕೆರೆ ರಾಮಚಂದ್ರ ಅವ ಬಿದ್ದ. ಆ ಹೆಬ್ಬಾರ ಬರೋಲು ಇದ್ನಲ್ಲಿ ಈಗ ಅವನು ಇದ್ದಿದ್ದ. ಅವನು ಇದ್ದಿದ್ದ. ಕಡೆಗೆ ನಮ್ಮ
ತಮ್ಮನ ಮಗಳ ಮದುವೆ ಆದ್ಮೇಲೆ ಚಿಟ್ಟಾಣಿ ತಮ್ಮನಳಿಯ. ತಮ್ಮನಳಿಯ ಹಾ, ಅವನು ತಗೊಂಡೆ. ಅವರು ಆ ನಿಮ್ ಬಂಗಾರ ಮಕ್ಕಿಗೆ ಅವೆಲ್ಲ ಇದ್ದಾಗ ಅವ್ರು ಇದ್ದಿದ್ವಾ? ಇದ್ದಿದ್ದ. ನಿಮ್ಗೆ ಸಪೋರ್ಟಿಗೆ ಬೇಕಲ್ಲ. Support ಮತ್ತು ಸುತ್ತಮುತ್ತ ಜನ ಅಷ್ಟು ಜನಕ್ಕೆ ಅಡಿಗೆ ಮಾಡ್ಬೇಕಂದ್ರೆ ಅಲ್ಲ ಈ ಚಿಟ್ಟಾಣಿ ಮನೆಯಲ್ಲಿ ನನ್ನ ಹತ್ರ ಕಲ್ತವನೇ. ಅವನ ಮದುವೆ ನನ್ನ ಸಂತಿ ಬಪ್ಪಲ್ಲಿವರೆಗೆ ಎಂಥದ್ದು ಗೊತ್ತಿಲ್ಲ. ಗೊತ್ತಿಲ್ಲ. ನೀವೇ ಅವ್ನು ಕೂರ್ಸ್ಕೊಂಡೆ ಅವ್ನು ಹೊರಲು ಹಾಕ್ತಿದ್ದೆ, ಸಾಂಬಾರ್ ಸಾಮಾನು ನಾ ಹಾಕಿ ಕೊಡ್ತಿದ್ದೆ, ಅವ್ನು ಹೊರಿತಿದ್ದೆ. ಹೀಗೆ ಮಾಡೋ ಅಡುಗೆ ಕಲ್ತ್ಕೊಂಡ. ಈಗ ಚೆನ್ನಾಗಿ ಮಾಡ್ತಾ. ಈಗ ಚೆನ್ನಾಗಿ ಮಾಡ್ತಾನೆ. ನನ್ನಷ್ಟೇ ಫೇಮಸ್ ಆಗೋದಿಲ್ಲ. ಚೆನ್ನಾಗಿ ಮಾಡಿದ್ನ? ಹೌದಾ? ಮಾಡಿದ್ದ. ಹಾಗಾಗಿ ಆ ಶಿವರಾಮಳ್ಳಿ ಅವನು ಮೇಳಕ್ಕೆ ಹೋಗ್ತಾ ಇದ್ದ. ಬತ್ತ ನಾನಿದ್ದರು ಈಗ ಒಂದು ಬಿದ್ದು ಹೋಗ್ತಾವ ಅಂದ್ರೆ ಬತ್ತ. ಅವ್ರ ಹೆಸರೆಂತಾತು? ಅವನ ಹೆಸರು ಸುಬ್ರಾಯ ಹೇಳಿ ಚಿಟ್ಟಣಿ. ಅವ್ರ ಹೆಸರು ಸುಬ್ರಾಯ. ನಿಮ್ಮ ಅಳಿಯನೇ? ಹೌದು. ಮಂಜಾತ್ನು ಹೌದು. ಮಂಜಾತ್ನು ನನ್ನ ಸಂತಿ ಬಂದದ್ದೆ. ನಮ್ಮ ಬಾನ್ ಮಗ, ಬಾಮನ್ ಮಗ. ಅವನು ನನ್ನ ಸಂತಿ ಬಂದ. ನಿಮ್ಮ ಸ್ವಂತಿಗೆ ಈಗ ಅವರು ಮಾಡಷ್ಟ ಅದ್ವಾ ಮಾಡ್ತಾ? ಹೌದು. ನನ್ನ ಹತ್ರ ರಾಶಿ ಜನ ತಯಾರದು. ಆ ಹೆಂಡು ಮನೆ ಸುಬ್ಬ ಇದ್ನಲ್ಲಿ, ಆ ಸುಬ್ಬನು ನನ್ನ ಸಂತಿ ಬಂದವನೇ ರಾಶಿ ವರ್ಷ. ಹೌದಾ? ಅವನು ನನ್ನ ಸಂತಿ ತಯಾರಾದವನೇ. ಈ ಇವನು ಹೌದು ವಿನಾಯಕ ಗುಂಡಿಬೈಲು. ಅವನು ಈಗ ಈಗಲೂ ಬರ್ತಾ ಇದ್ದ. ಹೌದಾ? ಬತ್ತ. ಈಗ ಹಾಗೆ ಮಾಚಾಡೆ ಎಂಬಲ್ಲಿ ಅವನು ಗ್ಯಾಸಪ್ಪ ಅವ್ರಿಗೆಲ್ಲ ಅವನು ಕರ್ಕೊಂಡೋಗಿದ್ರ. ಈ ಬದಿ ಫೇಮಸ್ ಅಡಿಗೆ ಭಟ್ರಗಳ ಹೆಸರು ಹೇಳ್ತಾ ಇದ್ದಿದ್ದು ಭಟ್ಟಣ್ಣ. ಈ ಬದಿಗೆ ನನ್ನ 2 ಜನ ಈಗ ತಯಾರಾದ್ರು. ನನ್ನ ಬಂದರೆ ಅವಾಗಿನ ಕಾಲದಲ್ಲಿ ಆದ್ರೂ ನಿಮ್ ಜೊತೆಗೆ ಶುರು ಮಾಡಿ ನಿಮ್ ಜೊತೆಗೆ ಕೊನೆಗೆ ಅವ್ರವ್ರ ಯೋಗದಂಗ ಅವ್ರವ್ರ ಮುಂದಾದ. ಮತ್ತೆ ಅದಕ್ಕೆ ನಾ ಮತ್ತೆಂತ ಒಬ್ಜೆಕ್ಷನ್ ಮಾಡಲು ಹೋದ್ನಿಲ್ಲ. ಈಗ ಮಾಡ್ಕೊಳ್ಳಿ, ನೀವು ಮಾಡಿ ಚಲೋ ಮಾಡಿ ಹೇಳ್ತಾ ಬಿಟ್ರೆ ಹೊಟ್ಟೆ ಕಿತ್ತು ಬರ್ತೇನೆ. ಮತ್ತೆ